ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈಗಿನವರೆಗೆ ನಾವು ಮೊದಲೇದು 9ನೇ ಸಂಧಿ, ಆಮೇಲೆ ಗಣಪತಿ ಸಂಧಿ, ಇಷ್ಟು 10 ಸಂಧಿಯದ ಪದಚ್ಛೇದ, ಪಾರಾಯಣ ಹಾಗೂ ಸಂಧಿ ಸಾರವನ್ನು ನೋಡಿದ್ದೀವಿ. ಮೆಂಬರ್ಸ್ ತುಂಬ ಜನ ಬೆಳೀತಾ ಇದ್ದಾರೆ. ಆದರೆ ದಿನನಿತ್ಯ ನೋಡುವಂಥ ಮೆಂಬರ್ಸ್ ಬಹಳ ಕಡಿಮೆ ಇದೆ. ಯಾಕಂದರೆ ನನಗನ್ಸೋ ಮಟ್ಟಿಗೆ ಜನಕ್ಕೆ ಇಷ್ಟ ಆಗಿದೆ, ನಾನು ಹೇಳೋ ವಿಷಯನ ಇಷ್ಟ ಆಗಿದೆ, ಅದೇ ಸ್ವಲ್ಪ ರೆಗ್ಯುಲರಾಗಿ ನೋಡ್ತಾ ಇಲ್ಲ. ಅದಕ್ಕೆ ಇವತ್ತು ಹರಿಕಥಾಂಸಾರದ ಮಹತ್ವ ಏನು, ಅದ್ರ ಮಹಿಮೆ ಏನು ಅನ್ನೋದನ್ನು ಹೇಳೋಕ್ಕೋಸ್ಕರ ನಾನು ಇವತ್ತು ಸ್ಪೆಷಲ್ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ದಿನನಿತ್ಯ ಒಂದು ಗಂಟೆ ಇದಕ್ಕೋಸ್ಕರ ಅಂತ ಇಡಬೇಕು. ಅದು ನೀವು ದಿನನಿತ್ಯ ಅಧ್ಯಯನ ಮಾಡಬೇಕು. ಇನ್ನು ನಿಮ್ಮಷ್ಟಕ್ಕೆ ನೀವು ಮಾಡೋಕ್ಕೆ ಸ್ವಲ್ಪ ಏನೋ ಒಂದು ತೊಂದರೆ ಆಗ್ತಾಯಿದೆ ಅಂತಂದರೆ, ನಂದು ಒಂದು ವಾಟ್ಸಪ್ ಗ್ರೂಪ್ ಇದೆ. ಅದರಲ್ಲಿ ನಾನು ದಿನನಿತ್ಯ ನಾವು ಪಾರಾಯಣ ಮಾಡ್ತಾಯಿರ್ತೀವಿ. ತುಂಬ ಜನ ಮೆಂಬರ್ಸ್ ಇದ್ದಾರೆ. ಅವರು ಹರಿಕಥಾಂಸಾರ ಪಾರಾಯಣವನ್ನು ನಾವು ಮಾಡ್ತಾಯಿದ್ದೀವಿ. ಅಲ್ಲಿ ಸುಳಾದಿನ ಹೇಳ್ತೀವಿ, ಕ್ಷೇತ್ರ ಮಹಿಮೆ ಹೇಳ್ತೀವಿ. ಆಮೇಲೆ ಒಂದು ಗ್ರಂಥದ ಚಿಂತನೆ ಯಾವುದಾದ್ರು ಒಂದು ಕಂಟಿನ್ಯೂಸ್ ಆಗಿರ್ತದೆ. ರಾತ್ರಿ 9:30ಯಿಂದ 10:00ವರೆಗೂ ಈ ಕಾರ್ಯಕ್ರಮ ನಡೀತಾ ಇರ್ತದೆ. ಯಾರಿಗೆ ಆಸಕ್ತಿ ಇದ್ದವರು ನನಗೆ ಮೆಸೇಜ್ ಮಾಡಿ, ನಂದು ಫೋನ್ ನಂಬರು ಪಡ್ಕೊಳ್ಳಿ, ನನಗೆ ಮೆಸೇಜ್ ಮಾಡಿ, ಆ ಗ್ರೂಪ್ದಲ್ಲಿ ನೀವು ಸೇರಿಸ್ತೀನಿ. ರಾತ್ರಿ 9:30ರಿಂದ 10:00ವರೆಗೂ ಇರ್ತದೆ. ಅದರಲ್ಲಿ ಇಷ್ಟು ನಾವು ಹರಿಕಥಾಂಸಾರ ಪಾರಾಯಣ ಟೈಮ್ ಟೇಬಲ್ ಹಾಕಿರ್ತೀನಿ. ಒಂದು ವಾರದಲ್ಲಿ ಒಂದು ರೌಂಡ್ ಮುಗಿಯೋ ಹಾಗೆ. ಸೊ ಹರಿಕಥಾಂಸಾರ ಪಾರಾಯಣ, ಕ್ಷೇತ್ರ ಮಹಿಮೆ, ಸುಳಾದಿ ಪಾರಾಯಣ, ಆಮೇಲೆ ಒಂದು ಗ್ರಂಥದ ಚಿಂತನೆ, ಇಷ್ಟು 1 hour ಕೆಲಸ ಮಾಡ್ತೀವಿ ನಾವು. ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅದನ್ನು ಈ ಗ್ರೂಪಲ್ಲಿ ಜಾಯಿನ್ ಮಾಡೋಕ್ಕೆ ನನಗೆ ಮೆಸೇಜ್ ಮಾಡಿ. ಈ ದಿನನಿತ್ಯದ ಪಾರಾಯಣ ಮಾಡ್ತಾಯಿದ್ರೆ ಅದರದ್ದು ಫಲ ಬಹಳ ಶ್ರೇಷ್ಠವಾದಂಥದ್ದು ಫಲ ಇದೆ. ನಂದು ಫೋನ್ ನಂಬರ್ ಬರ್ಕೊಡ್ರಿ, 8762944963 8762944963 ಈ ನಂಬರ್ಗೆ ನೀವು ಮೆಸೇಜ್ ಮಾಡಿ. ಆವಾಗ ನಿಮಗೆ ನನ್ನ ಗ್ರೂಪದ ಲಿಂಕ್ ಕೊಡ್ತೀನಿ. ನೀವು ಲಿಂಕ್ ಥ್ರೂ ನೀವು ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು, ಆಸಕ್ತಿ ಇದ್ದವರು. ಆಮೇಲೆ ಈ ಟೈಮ್ ನಿಮಗೆ ಸೂಟ್ ಆಗ್ತಾಯಿದ್ದರೆ ಜಾಯ್ನ್ ಆಗ್ಬೋದು. ಇದು ದಿನನಿತ್ಯನ ಹರಿಕಥಾಂಸಾರ ಪಾರಾಯಣ ಮಾಡಿದ್ರಿಂದ ಎಷ್ಟು ಅದರಿಂದ ಫಾಯ್ದೆ ಎಲ್ಲರಿಗೂ, ನಮಗೆ ಗ್ರೂಪ್ನಲ್ಲಿದ್ದಂಥವ್ರಿಗೆ ಎಲ್ಲರಿಗೂ ಬಹಳ ಅದರದ್ದು ಒಂದು ಫಲ ಸಿಕ್ಕಿದೆ. ಏನೋ ಒಂದು ದೊಡ್ಡ ಕಷ್ಟ ಬರ್ತದೆ ಲೈಫಲ್ಲಿ, ಎಲ್ಲರಿಗೂ ಇದ್ದದ್ದೇನೆ. ಅದೇ ನಾವು ನಮ್ಮದೆಲ್ಲ ಪಾಪಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಬಂದಿರ್ತೀವಿ. ಆದರೆ ಅಂಥ ಸಮಯದಲ್ಲಿ ಅದು ಪರಿಹಾರ ಆಗ್ತದೆ, ಒಂದು ಧೈರ್ಯ ಬರ್ತದೆ, ಭಗವಂತ ಇದ್ದಾನೆ, ನಮ್ಮ ಪರಿಹಾರ ಕೊಡ್ತಾನೆ ಅನ್ನೋದನ್ನು. ಬಂದ ಪರಿಸ್ಥಿತಿಯನ್ನು ನಾವು ಸ್ವೀಕಾರ ಮಾಡಿ ಅದರಂತೆ ಅನುಗುಣವಾಗಿ ನಾವು ಇರಲಿಕ್ಕೆ ಕಲಿತೀವಿ. ಮನೆಯಲ್ಲಿ ಕೂಡ ಒಂದು ಶಾಂತಿ ಸಮೃದ್ಧಿ ಬರ್ತದೆ. ಸೊ ಇದು ಬಹಳ ದೊಡ್ಡ ಶ್ರೇಷ್ಠವಾದಂಥ ಬಹಳ ಪವರ್ಫುಲ್ ಗ್ರಂಥ ಇದೆ. ಇದು ಎಲ್ಲರೂ ಕೇಳಬೇಕು ಅಂತ ಅನ್ನೋದನ್ನು ಉದ್ದೇಶದಿಂದ ನಾನು ಇದು ವಿಡಿಯೋ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬರ್ಸ್ ತುಂಬ ಜನ ಇದ್ದಾರೆ, ಅದು ರೆಗ್ಯುಲರ್ ಕೇಳುವಂಥ ಜನ ಕಡಿಮೆ. ಅದು ಹಾಗಾಗಬಾರ್ದು ಅಂತ ತಿರ್ಗಾ ಸ್ಪೆಷಲ್ ವಿಡಿಯೋವನ್ನು ಹಾಕ್ತಾಯಿದ್ದೀನಿ ನಾನು. ಇದರಲ್ಲಿ ಈಗ ಪ್ರತಿಯೊಂದು ಸಂಧಿದು ಫಲಸ್ತುತಿಯನ್ನು ಕೊಟ್ಟಿದ್ದಾರೆ. ಏನೇನು ಯಾವ ಸಂಧಿ ಪಾರಾಯಣ ಮಾಡಿದರೆ ವಿಶೇಷವಾದಂಥ ಫಲ ಇದೆ ಅಂತನ್ನೋದನ್ನು. ಇದು ಹಿಂದೆ ನಾನು ಕೆಲವೊಂದು ಶಾರ್ಟ್ಸ್ ವಿಡಿಯೋ ಹಾಕಿದ್ದೆ ನಾನು. ಏನು ಕಾರ್ಯ ಆಗಬೇಕಂತಂದರೆ ಏನು ಪಾರಾಯಣ ಮಾಡಬೇಕು ಅಂತ ಅನ್ನೋದನ್ನು. ಅದಕ್ಕೆ ಇಲ್ಲಿ ಇವತ್ತು ಎಲ್ಲ ಸಂಧಿದು ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ಯಾವ ಸಂಧಿ ಪಾರಾಯಣ ಮಾಡಿದರೆ ಏನು ಸಿಗ್ತದೆ ಅಂತ, ದಿನನಿತ್ಯ ಪಾರಾಯಣ ಮಾಡಬೇಕು ಅಂತಂದ್ಬಿಟ್ಟು. ಇಲ್ಲಿ ನಾಂದಿ ಸಂಧಿ, ಮೊದಲನೇ ಸಂಧಿ ನಾಂದಿ ಸಂಧಿ ಕಾರ್ಯಸಿದ್ಧಿ ಅಂತ ಕೊಟ್ಟಿದ್ದಾರೆ. ಕರುಣಾ ಸಿಂಧಿ ಪಾರಾಯಣ ಮಾಡಿದರೆ ವಿವಾಹ ಆಗ್ತದೆ ಅಂತ. ವ್ಯಾಪ್ತಿ ಸಂಧಿ ಪಾರಾಯಣ ಮಾಡಿದರೆ ಕೀರ್ತಿ. ಭೋಜನ ರಸವಿಭಾವ ಸಂಧಿ ಪಾರಾಯಣ ಮಾಡಿದರೆ ಆರೋಗ್ಯ. ವಿಭೂತಿ ಸಂಧಿ ಪೂಜಾ ಸಿದ್ಧಿ. ಪಂಚಾಗ್ನಿಹೋತ್ರ ಸಂಧಿ ಅಥವಾ ಅದಕ್ಕೆ ಪಂಚಮಹಾಯಜ್ಞ ಸಂಧಿ ಹೇಳ್ತಾರೆ. ಇದೇ ಯಜ್ಞ ಸಿದ್ಧಿ ಆಗ್ತದೆ ಅಂತ. ಪಂಚತನ್ಮಾತ್ರ ಸಂಧಿ ಅಥವಾ ಇದಕ್ಕೆ ತನು ಚತುಷ್ಟಯ ಸಂಧಿ ಅಂತ ಹೆಸರಿದೆ. ಇದರಿಂದ ಅಪಮೃತ್ಯು ಪರಿಹಾರ, ಆಮೇಲೆ ಆರೋಗ್ಯನೂ ಸಿಗ್ತದೆ ಅಂತ. ಸೊ ನಾವು ವಿಶೇಷವಾಗಿ ಇದು 7ನೇ ಸಂಧಿ ಪಂಚತನ್ಮಾತ್ರ ಸಂಧಿ ದಿನನಿತ್ಯ ಪಾರಾಯಣ ಮಾಡಬೇಕು. ಯಾಕಂದ್ರೆ ನಮ್ಮ ಆರೋಗ್ಯ ಎಲ್ಲರಿಗೂ ಬೇಕು ಅಲ್ವಾ, ಅದಕ್ಕೋಸ್ಕರ ಮಾಡಲೇಬೇಕು ಅಂತ.
ಮಾತೃಕಾ ಸಂಧಿ, ಜಪ ಸಿದ್ಧಿ. ನಾವು ದಿನ ಜಪ ಮಾಡ್ತೀವಿ, ಅದು ಸಿದ್ಧಿ ಪಡಬೇಕು. ಜಪ ಮಾಡುವಾಗ ನಮಗೆ ಫೋಕಸ್ ಬರಬೇಕು, ಅದರದ್ದು ಫಲ ಸಿಗಬೇಕು. ನಮಗೆ ಇದಕ್ಕೆ ಎಲ್ಲೋ ಯೋಚನೆ ಮಾಡ್ತಾ ಇರ್ತೀವಿ, ಸರಿಯಾಗಿ ಅನುಸಂಧಾನ ಇರೋದ್ರಿಂದ ಫಲ ಭಾಳ ಕಡಿಮೆ ಸಿಗ್ತದೆ. ಅದಕ್ಕೆ ಅದು ಜಪ ಸಿದ್ಧಿ ಸಿಗ್ತದೆ. ಆಮೇಲೆ ಇವಾಗ ಜೀವ ಪ್ರಕರಣ ಸಂಧಿ, ಜ್ಞಾನ ಸಿದ್ಧಿ ಆಗ್ತದೆ. ಅದಕ್ಕೆ ನೋಡಿ ಇದರಲ್ಲಿ ಎಷ್ಟೋ ವಿಷಯವನ್ನು ಇಟ್ಟಿದ್ದಾರೆ. ಜೀವ ಪ್ರಕರಣ ಸಂಧಿ, ಇದಕ್ಕೆ ಉದಾತ್ತ ಅನುದಾತ್ತ ಸಂಧಿ ಅಂತ ಹೇಳ್ತಾರೆ, ವರ್ಣ ಪ್ರಕ್ರಿಯೆ ಅಂತ ಹೇಳ್ತಾರೆ. ಇದರಲ್ಲಿ ಜ್ಞಾನ ಸಿದ್ಧಿ ಆಗ್ತದೆ ಅಂತ. ಇನ್ನು 10ನೇ ಸಂಧಿ ಸರ್ವ ಪ್ರತೀಕ ಸಂಧಿ, ಯಾತ್ರಾ ಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ 11ನೇದು ಜ್ಞಾನ ಪ್ರಕ್ರಿಯಾ ಸಂಧಿ, ಜ್ಞಾನ ಸಿದ್ಧಿ ಆಗ್ತದೆ. ಇಲ್ಲಿ ಕೂಡ ಜ್ಞಾನ ಸಿದ್ಧಿ, ಜೀವ ಪ್ರಕರಣ ಕೂಡ ಜ್ಞಾನ, ಜ್ಞಾನ ಪ್ರಕ್ರಿಯೆ ಕೂಡ ಜ್ಞಾನ. ಇದಕ್ಕೆ ಧ್ಯಾನ ಪ್ರಕ್ರಿಯಾ ಸಂಧಿಗೆ ಸ್ಥಾವರ ಜಂಗಮ ಸಂಧಿ ಅಂತಲೇ ಹೇಳ್ತಾರೆ. ಇದು 11ನೇದು. ಈ ಸಂಧಿಯ ಹೆಸರು ಹೇಳ್ತಾ ಇದ್ದೇನೆ, ಯಾಕಂದರೆ ಕ್ರಮ ಬೇರೆ ಬೇರೆ ಪುಸ್ತಕದಲ್ಲಿ ಬೇರೆ ಬೇರೆ ರೀತಿಯಾಗಿ ಇದೆ. ನನ್ನ ಪುಸ್ತಕದಲ್ಲಿದ್ದಂಥ ಕ್ರಮ ಪ್ರಕಾರ ಹೇಳ್ತಾ ಇದ್ದೇನೆ, ನಿಮ್ಮ ಪುಸ್ತಕದಲ್ಲಿ ಬೇರೆ ಇರ್ತದೆ. ಅದಕ್ಕೆ ಹೆಸರು ಹೇಳ್ತಾ ಇದ್ದೇನೆ, ಆ ಪ್ರಕಾರ ನೋಡ್ಕೊಂಡು ನೀವು ಬರ್ಕೊಂಡ್ಬಿಡ್ಬೇಕು. ಅಲ್ಲೇ ನಾಡಿ ಪ್ರಕರಣ ಸಂಧಿ, ಆಯುಷ್ಯ ಅಭಿವೃದ್ಧಿ. ನಾಡಿ ಪ್ರಕರಣ ಸಂಧಿ, ಆಯುಷ್ಯ ಅಭಿವೃದ್ಧಿ. ಇದಕ್ಕೆ ನಾಡಿ ಪ್ರಕ್ರಿಯಾ ಸಂಧಿ ಅಂತ ಕೂಡ ಹೆಸರಿದೆ. ನಾಮಸ್ಮರಣ ಸಂಧಿ, ಹರಿಭಕ್ತಿ. ನಾಮಸ್ಮರಣ ಸಂಧಿ ಪಾಲನೆ ಮಾಡಿದರೆ ಹರಿಯಲ್ಲಿ ಭಕ್ತಿ ನಮಗೆ ಅಭಿವೃದ್ಧಿ ಆಗ್ತದೆ. ಆಮೇಲೆ ಪಿತೃಗಣ ವಿಚಾರ ಸಂಧಿ, ಇದಕ್ಕೆ ಜೀವನ ಪ್ರಕ್ರಿಯೆ ಅಂತಂತಾರೆ. ಇದರಿಂದ ಸರ್ವಜೀವನ ಕಲ್ಪ ಸಂಧಿ, ಸರ್ವಜೀವನ ಕಲ್ಪ ಸಂಧಿ ಅಂತ ಹೇಳ್ತಾರೆ. ಇದರಿಂದ ಸಂತಾನ ಅಭಿವೃದ್ಧಿ ಆಗ್ತದೆ ಅಂತ. ಅಥವಾ ಇದಕ್ಕೆ ಜೀವ ಪ್ರಕ್ರಿಯೆ ಅಂತ ಹೇಳ್ತಾರೆ, ಜೀವನ ಪ್ರಕ್ರಿಯೆ ಅಂತ ಹೇಳ್ತಾರೆ. ಇಲ್ಲಿ ಮೇಲೆ ಕೂಡ ಜೀವ ಪ್ರಕರಣ ಅಂತ ಬಂತು, ಅಲ್ಲಿ ಕೂಡ ಇಲ್ಲಿಗ ಜೀವನ ಪ್ರಕ್ರಿಯೆ ಅಂತ ಬಂದಿದೆ. ಅಥವಾ ಸರ್ವಜೀವನ ಕಲ್ಪ ಸಂಧಿ ಅಂತ ಹೇಳ್ತಾರೆ, ಅಥವಾ ಪಿತೃಗಳ ವಿಚಾರ ಸಂಧಿ, ಬೇರೆ ಬೇರೆ ಹೆಸರು ಇದೆ. ಇದರಿಂದ ನಮಗೆ ಸಂತಾನ ಅಭಿವೃದ್ಧಿ ಆಗ್ತದೆ ಅಂತ. ಇದರ ಪಿತೃಗ ದೇವತೆಗಳು ಸಂತೋಷ ಪಡ್ತಾರೆ, ಸಂತಾನವನ್ನು ಕೊಡ್ತಾರೆ ಅಂತ. ಶ್ವಾಸ ಸಂಧಿಯಿಂದ ವಾಯು ಭಕ್ತಿ ಬೆಳೀತದೆ, ವಾಯುದೇವರಲ್ಲಿ ಭಕ್ತಿ ಬೆಳೀತದೆ. ಸೊ ಇವಾಗ ನಮ್ಮ ಉಸಿರಾಟದಲ್ಲಿ ಯಾರಿಗೆ ಏನೋ ತೊಂದರೆ ಇರ್ತದೋ ಅವರು ಕೂಡ ಈ ಸಂಧಿ ಪಾರಾಯಣ ಮಾಡಿದರೆ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ ದತ್ತ ಸ್ವಾತಂತ್ರ್ಯ ಸಂಧಿ, ಇದರಿಂದ ಅಧಿಕಾರ ಬರ್ತದೆ, ಸ್ಥಿರತೆ ಬರ್ತದೆ. ದತ್ತ ಸ್ವಾತಂತ್ರ್ಯ ಸಂಧಿಯಿಂದ ಅದಕ್ಕೆ ಅಧಿಕಾರ ಬರ್ತದೆ, ಸ್ಥಿರತೆ ಬರ್ತದೆ ಅಂತ ಹೇಳ್ತಾರೆ. ಆಮೇಲೆ ಸ್ವಗತ ಸ್ವಾತಂತ್ರ್ಯ ದಾನ ಸಂಧಿ, ಅದಕ್ಕೆ ಸ್ವಗತ ಸ್ವಾತಂತ್ರ್ಯ ಸಂಧಿ ಅಂತ ಹೇಳ್ತಾರೆ, ಸ್ವಾತಂತ್ರ್ಯ ವಿಭಾಗ ಸಂಧಿ ಅಂತ ಹೇಳ್ತಾರೆ. 3 ಹೆಸರಿದೆ. ಇದರಿಂದ ಅಧಿಕಾರ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಸೊ ಇದು ಸ್ವಗತ ಸ್ವಾತಂತ್ರ್ಯ ಸಂಧಿಯಿಂದ ಅಧಿಕಾರ ಪ್ರಾಪ್ತಿ ಆಗ್ತದೆ ಅಂತ. ಆಮೇಲೆ ಕ್ರೀಡಾ ವಿಲಾಸ ಸಂಧಿ, ಅದಕ್ಕೆ ಸರ್ವ ಸ್ವಾತಂತ್ರ್ಯ ಸಂಧಿ ಅಂತಲೂ ಹೇಳ್ತಾರೆ. ಕ್ರೀಡಾ ವಿಲಾಸ ಸಂಧಿ, ಸರ್ವ ಸ್ವಾತಂತ್ರ್ಯ ಸಂಧಿ. ಇದರಿಂದ ನೆಮ್ಮದಿ ಜೀವನ ಇರಬೇಕಂತಲೇ ಈ ಸಂಧಿ ಪಾರಾಯಣ ಮಾಡಬೇಕಂತ. ಎಲ್ಲರಿಗೂ ಬೇಕಲ್ಲ, ನೆಮ್ಮದಿ ಯಾರಿಗೆ ಬೇಡ, ಎಲ್ಲರಿಗೂ ಬೇಕಾಗಿರ್ತದೆ. ಆಮೇಲೆ 19ನೇದು ನನ್ನೊಳಗಡೆ 19 ಇದೆ, ನಿಮ್ಮ ಕಡೆ 21 ಇರ್ತದೆ. ಕರ್ಮ ವಿಮೋಚನ ಸಂಧಿ ಅಥವಾ ಸ್ತೋತ್ರ ಪ್ರಕರಣ ಸಂಧಿ ಅಂತ 2 ಹೆಸರಿದೆ. ಅದರಿಂದ ಕರ್ಮವನ್ನು ಅಲೇಪ ಆಗ್ತದೆ. ನಾವು ಎಲ್ಲ ಕರ್ಮಗಳನ್ನು ಮಾಡ್ತೀವಿ, ಅದರ ಫಲವನ್ನು ಒಳ್ಳೆಯ ಫಲ ಸಿಗ್ತದೆ. ಆದರೆ ನಾವು ಕೆಟ್ಟ ಕರ್ಮಗಳನ್ನು ಮಾಡ್ತಿರ್ತೀವಿ, ಅದರದ್ದು ಲೇಪನ ಆಗೋದು ಬೇಡ. ಅಥವಾ ನಾವು ಏನು ಆಲ್ರೆಡಿ ಎಷ್ಟೋ ಕರ್ಮಗಳನ್ನು ಮಾಡ್ತಿರ್ತೀವಿ, ಅದನ್ನು ಕಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಸಹಾಯಕವಾದಂಥದ್ದು ಈ ಸಂಧಿ ಅಂತ ಹೇಳ್ತಾರೆ. ಅಲ್ಲಿ ಗುಣ ತಾರತಮ್ಯ ಸಂಧಿ, ಇದರಿಂದ ಸದ್ಗುಣ ಅಭಿವೃದ್ಧಿ ಆಗ್ತದೆ, ಸದ್ಗುಣ ಅಭಿವೃದ್ಧಿ. ಆಮೇಲೆ ಬೃಹತ್ ತಾರತಮ್ಯ ಸಂಧಿ, ಉತ್ತಮರ ಒಲವು ಅಂತ ನಮಗೆ ಒಳ್ಳೆಯ ಜನತೆ ನಮಗೆ ಸಂಘ ಸಿಗ್ತದೆ ಅಂತ, ಸಂತರ ಸಂಘ ಸಿಗ್ತದೆ ನಮಗೆ ಅಂತ. ಇದಕ್ಕೆ ಆವೇಶ ಅವತಾರ ಬೃಹತ್ ತಾರತಮ್ಯ ಸಂಧಿ ಅಂತಲೇ ಹೇಳ್ತಾರೆ. 2 ಹೆಸರು, ಬೃಹತ್ ತಾರತಮ್ಯ ಸಂಧಿ ಅಂತ ಇದೆ, ಆವೇಶ ಅವತಾರ ಸಂಧಿ ಅಂತಲೇ ಹೇಳ್ತಾರೆ. ಆಮೇಲೆ ಭಕ್ತ ಪರಾಧ ಸಹಿಷ್ಣು ಸಂಧಿ, ಇದಕ್ಕೆ ಸಕಲ ದುರಿತ ನಿವಾರಣ ಸಂಧಿ ಅಂತಲೂ ಹೇಳ್ತಾರೆ. 2 ಹೆಸರಿದೆ. ಇದರಿಂದ ನಮಗೆ ದುರಿತ ನಾಶ ಆಗ್ತದೆ. ಇದು ಕೂಡ ದಿನನಿತ್ಯ, ನಮ್ಮ ದುರಿತಗಳು ದಿನನಿತ್ಯ ಇದ್ದೇ ಇರ್ತವೆ. ಅದಕ್ಕೆ ಈ ಸಂಧಿ ಕೂಡ ದಿನನಿತ್ಯ ಪಾರಾಯಣ ಮಾಡಬೇಕು ಅಂತದನ್ನು ಹೇಳ್ತಾರೆ. ಸೊ ನಾನು ನಿಧಾನ ಹೇಳ್ತಾ ಇದ್ದೇನೆ, ನೀವು ಯಾರು ಬೇಕಾದ್ರೆ ಬರ್ಕೋಬಹುದು. ಆಮೇಲೆ ಕಲ್ಪ ಸಾಧನ ಸಂಧಿ, ಇದಕ್ಕೆ ಸಾಧನೆಯಲ್ಲಿ ಶುದ್ಧತೆ ಬರ್ತದೆ ಅಂತ. ನಾವು ಸಾಧನೆ ಮಾಡ್ತೀವಿ, ಅದರಲ್ಲಿ ಬಹಳಷ್ಟು ದೋಷಗಳು ಇರ್ತವೆ. ಅದು ದೋಷಗಳು ಕಡಿಮೆ ಆಗ್ತಾ ಹೋಗ್ತದೆ, ನಮ್ಮ ಸಾಧನವನ್ನು ಶುದ್ಧ ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಇದಕ್ಕೆ ಅಪರೋಕ್ಷ ತಾರತಮ್ಯ ಸಂಧಿ ಅಂತಲೂ ಹೆಸರು. ಕಲ್ಪ ಸಾಧನ ಸಂಧಿಗೆ ಅಪರೋಕ್ಷ ತಾರತಮ್ಯ ಸಂಧಿ ಅಂತಲೂ ಹೆಸರಿದೆ. ಆಮೇಲೆ ಬಿಂಬ ಪರೋಕ್ಷ ಸಂಧಿ ಅಥವಾ ಬಿಂಬೋಪಾಸನಾ ಸಂಧಿ, 2 ಹೆಸರಿದೆ. ಅದಕ್ಕೆ ಬಿಂಬರೂಪಿ ಪರಮಾತ್ಮನ ದರ್ಶನ ಆಗ್ತದೆ. ಅಂದರೆ ಬಿಂಬರೂಪಿ ಪರಮಾತ್ಮನ ಉಪಾಸನೆ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಮಗೆ ಬಿಂಬರೂಪಿ ಪರಮಾತ್ಮನ ದರ್ಶನ ಆಗ್ತದೆ ಅಂತ. ಆಮೇಲೆ ಇದಕ್ಕೆ ಬಿಂಬ ಪ್ರತಿಬಿಂಬ ಸಂಧಿ ಅಂತಲೂ ಹೆಸರಿದೆ. 3 ಹೆಸರಿದೆ, ಬಿಂಬ ಪರೋಕ್ಷ ಸಂಧಿ, ಬಿಂಬೋಪಾಸನಾ ಸಂಧಿ, ಬಿಂಬ ಪ್ರತಿಬಿಂಬ ಸಂಧಿ ಅಂತ.
ಆಮೇಲೆ ಆರೋಹಣ ತಾರತಮ್ಯ ಸಂಧಿ, ಇದರಿಂದ ಉನ್ನತಿ ಆಗ್ತದೆ. ಆರೋಹಣ ತಾರತಮ್ಯ ಸಂಧಿ ಇದೆ, ಉನ್ನತಿ ಆಗ್ತದೆ. ಇದಕ್ಕೆ ಆರೋಹಣ ಅನುಕ್ರಮಣಿಕ ತಾರತಮ್ಯ ಸಂಧಿ ಅಂತ ಕೂಡ ಹೇಳ್ತಾರೆ. ಎಲ್ಲ ಸಂಧಿಗೂ 2-3 ಹೆಸರಿದೆ, ಎಲ್ಲ ಹೆಸರನ್ನ ಹೇಳ್ತೀನಿ. ಈಗ ನಿಮ್ಮ ಪುಸ್ತಕದಲ್ಲಿ ಯಾವ ಹೆಸರು ಇರ್ತದೆ ಗೊತ್ತಿಲ್ಲ ನನಗೆ, ಅದಕ್ಕೆ ಎಲ್ಲ ಹೆಸರನ್ನು ಹೇಳ್ತಾ ಇದ್ದೇನೆ. ಆಮೇಲೆ ಅವರೋಹಣ ತಾರತಮ್ಯ ಸಂಧಿ, ಇದಕ್ಕೆ ಅವನತಿ ಆಗದೇ ಇರ್ತದೆ. ಅವರೋಹಣ ತಾರತಮ್ಯ ಸಂಧಿ, ಇದಕ್ಕೆ ಅವರೋಹಣ ಅನುಕ್ರಮಣಿಕ ತಾರತಮ್ಯ ಸಂಧಿ ಅಂತ ಹೇಳ್ತಾರೆ. ಇಲ್ಲಿ ಅವನತಿ ಆಗದೇ ಇರುವ ಹಾಗೆ ಆಗ್ತದೆ ಅಂತ ಅನ್ನೋದು. ಯಾಕಂದರೆ ಇದು ಮೇಲ್ಗಡೆಯಿಂದ ಕೆಳಗಡೆ ಬರ್ತದೆ ಅವರೋಹಣ ಅಂತಂದರೆ, ಅದಕ್ಕೆ ಕೆಳಗಡೆ ಬರದೇ ಇರುವ ಹಾಗೆ ನೋಡ್ಕೋತಾರೆ ಅಂತ. ಆಮೇಲೆ 27ನೇದು ಅನುಕ್ರಮಣಿಕ ತಾರತಮ್ಯ ಸಂಧಿ ಅಂತ ಹೇಳಿದ್ದಾನೆ. ಇದಕ್ಕೆ ಅನುಕ್ರಮಣಿಕ ಸಂಧಿ ಅಂತ ಹೇಳ್ತಾರೆ, ಅನುಕ್ರಮಣಿಕ ತಾರತಮ್ಯ ಸಂಧಿ ಅಂತಲೂ ಹೇಳ್ತಾರೆ. ಸೊ ಇದರಿಂದ ನಮಗೆ ವೈರಾಗ್ಯ ಸಿದ್ಧಿ ಆಗ್ತದೆ ಅಂತ. ನಮಗೆ ವೈರಾಗ್ಯ ಬರೋದು ಬಹಳ ಅದು ಕಷ್ಟ, ಆದರೆ ಅದು ಬೇಕೇ ಬೇಕು ನಮಗೆ. ಅದು ಇಲ್ಲದೆ ನಮಗೆ ಸುಖಕ್ಕೆ ಅಭಿವೃದ್ಧಿ ಆಗೋದಿಲ್ಲ. ಈಗ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ತಲೆ ಕೆಡಿಸ್ಕೊಂಡು ಕೂತಿರ್ತೀವಿ. ಅದರಿಂದ ಯಾಕಂದ್ರೆ ನಮಗೆ ಅಟ್ಯಾಚ್ಮೆಂಟ್ ನಾನು ನನ್ನದು ಎಂಬುದು ಅಟ್ಯಾಚ್ಮೆಂಟ್ ಬಹಳ ಇರ್ತದೆ. ಅದರಿಂದ ನಾವು ದುಃಖ ಪಡ್ತೀವಿ. ಅದನ್ನು ಹೋತು ಅಂತ ನಾವು ಸುಖವಾಗಿರ್ತೀವಿ. ಪರಿಸ್ಥಿತಿ ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕರ್ಮಾನುಸಾರವಾಗಿ ಬರುವಂಥ ಪರಿಸ್ಥಿತಿ ಕೊಡ್ತಾನೆ. ಅದೇ ಅದರಲ್ಲೇ ನಾವು ಸುಖವಾಗಿ ಹೇಗಿರಬೇಕು ಅಂತ. ಅದಕ್ಕೆ ಇದನ್ನು ಈ ಸಂಧಿ ಪಾರಾಯಣ ಮಾಡಿದರೆ ನಮಗೆ ವೈರಾಗ್ಯ ಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಗಣಪತಿ ಸ್ತೋತ್ರದ ಸಂಧಿ, ಇದಕ್ಕೆ ವಿಘ್ನೇಶ್ವರ ಸ್ತೋತ್ರ ಸಂಧಿ ಅಂತ ಕೂಡ ಹೇಳ್ತಾರೆ. ಇದರಿಂದ ವಿಘ್ನ ಪರಿಹಾರ, ನಾನು ಶಾರ್ಟ್ ವಿಡಿಯೋನಲ್ಲಿ ಹೇಳಿದ್ದೆ. ದಿನನಿತ್ಯ 21 ಸಲ 21 ದಿವಸ ನಾವು ಪಾರಾಯಣ ಮಾಡಿದರೆ ನಮ್ಮ ಕಾರ್ಯಸಿದ್ಧಿ ಆಗ್ತದೆ ಅಂತ. ಇವಾಗ ಲಗ್ನ ಆಗಬೇಕು, ನೌಕರಿ ಸಿಗಬೇಕು, ಏನೋ ಲೌಕಿಕವಾಗಿರ್ಬೋದು ಅಥವಾ ಆಧ್ಯಾತ್ಮಿಕ ಅಭಿವೃದ್ಧಿ ಆಗಬೇಕು ಅಂತ ಇರ್ಬೋದು, ಅಥವಾ ಏನೋ ಒಂದು ದೊಡ್ಡ ಕಾರ್ಯಕ್ರಮ ಹುಡಿರ್ತೀವಿ, ಅದರಲ್ಲಿ ವಿಘ್ನ ಬರಬಾರ್ದು. ಏನೋ ಒಂದು ಯಾರಿಗೂ ಜಡ್ ಆಗ್ಬೋದು, ಏನೋ ಮೇಲ್ಗೆ ಬರ್ಬೋದು, ಅಥವಾ ಏನೋ ಒಂದು ವಿಘ್ನಗಳು ಬರ್ಬೋದು. ಅದು ಯಾವುದೂ ವಿಘ್ನ ಬರದೇನೆ ನಮಗೆ ಸಾಧನೆ ಆಗಬೇಕು ಅಥವಾ ಕಾರ್ಯವನ್ನು ಸಿದ್ಧ ಆಗಬೇಕು ಅಂತಂದರೆ ಗಣಪತಿ ಸ್ತೋತ್ರ ಸಂಧಿ ದಿನನಿತ್ಯ ಪಾರಾಯಣ ಮಾಡಬೇಕು ಅಂತ. ಸೊ ಅದಕ್ಕೆ ಮಿನಿಮಮ್ ನಾವು ಕರುಣಾ ಸಂಧಿ, ಈ ವಿಘ್ನೇಶ್ವರ ಸಂಧಿ, ಆಮೇಲೆ ದುರಿತ ನಿವಾರಣಾ ಸಂಧಿ, ಆಮೇಲೆ ಕರುಣಾ ಸಂಧಿ, ಇವು 4 ದಿನನಿತ್ಯ ಅನ್ನಲೇಬೇಕು, ಕಂಪಲ್ಸರಿ ಇದೆ ಅದು, ಅಷ್ಟನ್ನು ಅನ್ನಲೇಬೇಕು ಅಂತ. ಆಮೇಲೆ 29ನೇದು ಅಣುತಾರತಮ್ಯ ಸಂಧಿ ಅದ. ಇದರಲ್ಲಿ ಮಾಡೋದ್ರಿಂದ ಗುರುಭಕ್ತಿ ಬೆಳೀತದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಅಣುತಾರತಮ್ಯ ಸಂಧಿಯಿಂದ ಗುರುಭಕ್ತಿ ಬೆಳೀತದೆ ಅಂತ ಹೇಳ್ತಾರೆ. ಆಮೇಲೆ ದೈತ್ಯ ತಾರತಮ್ಯ ಸಂಧಿ 30ನೇದು, ಇಲ್ಲಿ ದುರ್ಗುಣ ನಿವಾರಣೆ ಆಗ್ತದೆ. ನಮ್ಮಲ್ಲಿ ಬೇಕಾದಷ್ಟು ದುರ್ಗುಣ ತುಂಬ್ಕೊಂಡ್ಬಿಟ್ಟಿವೆ. ನಾವು ಇನ್ನೊಬ್ಬರದ್ದು ದುರ್ಗುಣವನ್ನು ನಾವು ಹೈಲೈಟ್ ಮಾಡೋಕ್ಕೆ ಹೋಗ್ತೀವಿ, ಅದು ನಮ್ಮ ಒಳಗಡೆನೇ ಇದಿರ್ತವೆ. ಸೊ ಆ ದುರ್ಗುಣವನ್ನು ಹೋಗಬೇಕು, ಅದು ಇನ್ನೊಬ್ಬರದ್ದು ನಿಂದನೆ ಮಾಡಬಾರ್ದು. ಇದ್ದ ಪರಿಸ್ಥಿತಿಯಲ್ಲಿ ಸಂತುಷ್ಟವಾಗಿರಬೇಕು. ಏನೇ ಕಷ್ಟ ಬಂದರೂ ಸ್ಥಿರವಾಗಿ ಇರಬೇಕು. ಆಮೇಲೆ ಅದೊಂದು ಧೈರ್ಯವಾಗಿ ಎದುರಿಸಬೇಕು. ಭಗವಂತ ಇದ್ದಾನೆ ನಮಗೆ ಕಾಪಾಡ್ತಾನೆ ಅನ್ನೋದೊಂದು ಧೈರ್ಯ ಇರಬೇಕು. ಈ ರೀತಿಯಾದಂಥ ಎಲ್ಲ ಗುಣಗಳನ್ನು ನಮಗೆ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಇಲ್ಲಿ ದುರ್ಗುಣ ನಿವಾರಣೆ ಆಗ್ತದೆ ಅಂತ ದೈತ್ಯ ತಾರತಮ್ಯ ಸಂಧಿ ಮಾಡಿದರೆ. ಆಮೇಲೆ ಇಲ್ಲಿ ನೈವೇದ್ಯ ಸಮರ್ಪಣಾ ಸಂಧಿ ಅಥವಾ ನೈವೇದ್ಯ ಸಮರ್ಪಣಾ ಸಂಧಿ ಅಂತ ಇದೆ. ಅದರಿಂದ ಅನ್ನ ಸಿದ್ಧಿ ಆಗ್ತದೆ. ಅನ್ನ ಸಿದ್ಧಿ ಅಂತಂದರೆ ತಿಂದ ಉಣ್ಣವನ್ನು ಸರಿಯಾಗಿ ಪಚನ ಆಗಬೇಕು. ನಾವು ಅಡುಗೆ ಮಾಡೋದಂಥದ್ದು ರುಚಿಯಾಗಿರಬೇಕು, ಸರಿಯಾಗಿ ವ್ಯಕ್ತಿಗಳು ತಲುಪಬೇಕು, ಅದರಿಂದ ನೈವೇದ್ಯ ಆಗಬೇಕು, ದೇವತೆಗಳ ಸಮರ್ಪಣೆ ಆಗಬೇಕು. ಅದಕ್ಕೆ ಅನ್ನ ಸಿದ್ಧಿ ಅಂತ. ಬರೀ ತಿನ್ನೋದಷ್ಟೇ ಅಲ್ಲ, ಅದು ಅನ್ನವನ್ನು ಶುದ್ಧವಾಗಿರಬೇಕು, ಅದು ದಾನವಾಗಬೇಕು, ದೇವತೆಗಳಿಗೆ ಭಗವಂತನಿಗೆ ಸಮರ್ಪಣೆ ಆಗಬೇಕು, ಅದು ದಾನವಾಗಬೇಕು. ಆಮೇಲೆ ನಮಗೆ ತಿಂದದನ್ನು ದಕ್ಕಬೇಕು. ಇಷ್ಟೆಲ್ಲ ಆಗ್ತದೆ, ಅದಕ್ಕೆ ಅನ್ನ ಸಿದ್ಧಿ ಆಗ್ತದೆ. ನೈವೇದ್ಯ ಸಮರ್ಪಣೆ ಸಂಧಿ ಮಾಡಿದರೆ ಅದಕ್ಕೆ ನಮಗೆ ಅನ್ನ ಸಿದ್ಧಿ ಆಗ್ತದೆ ಅಂತ. ಆಮೇಲೆ ದೇವತಾ ತಾರತಮ್ಯ ಸಂಧಿಯನ್ನು ಅಥವಾ ಕಕ್ಷಾ ತಾರತಮ್ಯ ಅಂತ ಹೇಳ್ತಾರೆ, ಅಥವಾ ಕಕ್ಷಾ ತಾರತಮ್ಯ ಸಂಧಿ ಅಂತಲೂ ಹೇಳ್ತಾರೆ. ಕಕ್ಷಾ ತಾರತಮ್ಯ ಸಂಧಿ ಆಮೇಲೆ ದೇವತಾ ತಾರತಮ್ಯ ಸಂಧಿ 2 ಹೆಸರಿದೆ. ಅದಕ್ಕೆ ಸರ್ವಾರ್ಥ ಸಿದ್ಧಿ ಅಂತ, ಎಲ್ಲವನ್ನೂ ಸಿದ್ಧಿ ಆಗ್ತದೆ. ಯಾಕಂದರೆ ಎಲ್ಲ ದೇವತೆಗಳ ಪ್ರಾರ್ಥನೆ ಇದೆ, ಅದರಿಂದ ನಮಗೆ ಪೂರ್ಣ ಎಲ್ಲನೂ ಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಈ ಸಂಧಿ ಕೂಡ ದಿನನಿತ್ಯ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಸೊ ದಿನನಿತ್ಯ ನಾವು ಮೊದಲೇದು ನಾಂದಿ ಸಂಧಿ ಅಥವಾ ಮಂಗಳಾಚರಣ ಸಂಧಿ, ಕರುಣಾ ಸಂಧಿ, ಆಮೇಲೆ ಗಣಪತಿ ಸಂಧಿ, ಆಮೇಲೆ ಇದು ದುರಿತ ನಿವಾರಣಾ ಸಂಧಿ, ಆಮೇಲೆ ಇದು ದೇವತಾ ತಾರತಮ್ಯ ಸಂಧಿ. ಕನಿಷ್ಠ ಪಕ್ಷ 5 ಸಂಧಿಯನ್ನು ದಿನನಿತ್ಯ ಪಾರಾಯಣ ಮಾಡಿದರೆ ಎಲ್ಲ ಕಷ್ಟ ಪರಿಹಾರ ಆಗ್ತದೆ. ಇದನ್ನು ನಾವು ಮಾಡಲೇಬೇಕು ಅಂತ. ಅದಕ್ಕೆ ಆಮೇಲೆ ಫಲಸ್ತುತಿ ಇದೆ. ಇದು ಫಲಸ್ತುತಿ ಇದರಿಂದ ನಮಗೆ ಈ ಗ್ರಂಥದಲ್ಲಿ ನಮಗೆ ಅಭಿವೃದ್ಧಿ, ಗ್ರಂಥದಲ್ಲಿ ನಮಗೆ ಶ್ರದ್ಧೆಯನ್ನು ಬೆಳೀತದೆ. ಅದರಲ್ಲಿ ನಾವು ಈ ಪಾರಾಯಣ ಮಾಡಿದರೆ ಏನೇನೋ ನಮ್ಮ ಫಲ ಸಿಗ್ತದೆ ಅನ್ನೋದು ಹೇಳಿದಾರಲ್ಲ, ಅದರಿಂದ ನಮಗೆ ಇದರಲ್ಲಿ ಗ್ರಂಥದ ನಮಗೆ ಜ್ಞಾನದ ಅಭಿವೃದ್ಧಿ ಆಗ್ತದೆ. ಆಮೇಲೆ ಈ ಗ್ರಂಥದಲ್ಲಿ ನಮಗೆ ವಿಶೇಷವಾದಂಥ ಭಕ್ತಿಯನ್ನು ಬೆಳೆಸ್ತದೆ ಅಂತ.
ಅದಕ್ಕೆ ಇಷ್ಟು 33 ಸಂಧಿಯನ್ನು ಫಲವನ್ನು ನಾನು ಹೇಳಿದ್ದೇನೆ. ಯಾಕೆ ಹೇಳಿದ್ದೀನಿ ಅಂತಂದರೆ ಇದು ಬಹಳ ಶ್ರೇಷ್ಠವಾದಂಥ ಗ್ರಂಥ. ಪ್ರಯತ್ನಪೂರ್ವಕವಾಗಿ ಇದನ್ನು ಪಾರಾಯಣ ಮಾಡಿದರೆ ಇಷ್ಟೆಲ್ಲ ಫಲ ಇದೆ. ನಮ್ಮ ಗ್ರೂಪ್ನಲ್ಲಿ ದಿನನಿತ್ಯ ನಾವು ಪಾರಾಯಣ ಮಾಡ್ತಿಲ್ಲ. ಎಷ್ಟು ಜನಕ್ಕೆ ಇದರಿಂದ ಫಲ ಆಗಿದೆ. ದೊಡ್ಡ ಪೆಟ್ಟದಿಂದ ಹೊರಗಡೆ ಬಂದಿದ್ದಾರೆ. ಆಮೇಲೆ ಏನೋ ದೊಡ್ಡ ಕಷ್ಟ ಬಂದರೆ ಅದು ಸಣ್ಣದಲ್ಲಿ ಅದು ಕನ್ವರ್ಟ್ ಆಗಿಬಿಟ್ಟಿದೆ. ಬಹಳ ಜನಕ್ಕೆ ಅದು ಒಂಥರ ಅದು ಬಿಡೋಕ್ಕಾಗೋದಿಲ್ಲ ಅಂತಾರೆ. ಅದು ಆ ಟೈಮ್ ಆದ ತಕ್ಷಣ ಇಲ್ಲೇ ಮನಸ್ಸು. ಆಮೇಲೆ ನಾನು ಟೈಮಿಂಗ್ ಇಟ್ಟಿದ್ದೇನೆ. ಅಷ್ಟೊತ್ತಿಗೆಲ್ಲ ಮನೆ ಕೆಲಸ ಮುಗಿದಿರ್ತದೆ. ಮುಗದೇ ಹೋದ್ರೂ ಕೂಡ ನೀವು ಫ್ಯಾಮಿಲಿ ಮೆಂಬರ್ಸಿಗೆ ರಿಕ್ವೆಸ್ಟ್ ಮಾಡಿ ಇದು 1 ಅವರ್ ನನಗೋಸ್ಕರ ಅಂತ ಕೊಡಿ ಅಂತ ಹೇಳಿ ಅದಷ್ಟು ನೀವು ಇದು ಜಾಯಿನ್ ಆದರೆ ನೋಡಿ, ನೀವು ನಾವು ಸಹ ನೋಡಿ ನಿಮಗೆ ಎಷ್ಟು ಖುಷಿ ಆಗ್ತದೆ. ನಿಮಗೆ ಟೈಮಿಂಗ್ ಸೂಟ್ ಆಗದೇ ಹೋದರೆ ಅಥವಾ ನಿಮಗೆ ಆಸಕ್ತಿ ಇಲ್ಲದೆ ಹೋದರೆ ಏನು ಬೇಡ. ಆಸಕ್ತಿ ಇದ್ದರೆ ನಿಮ್ಮ ಟೈಮ್ ಸೂಟ್ ಆಗ್ತಿದ್ರೆ ನನಗೆ ಮೆಸೇಜ್ ಮಾಡಿ, ಫೋನ್ ಮಾಡೋದು ಬೇಡ. ದಯವಿಟ್ಟು ಫೋನ್ ಮಾಡಬೇಡಿ. ನನಗೆ ಫೋನ್ ಅಟೆಂಡ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಮೆಸೇಜ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಖಂಡಿತವಾಗಿ ನಾನು ರೆಸ್ಪಾಂಡ್ ಮಾಡ್ತೀನಿ. ಆಮೇಲೆ ನಿಮಗೇನು ಡೌಟ್ ಇದ್ದರೂ ಕೂಡ ಇದು ಮೆಸೇಜ್ ಮೂಲಕ ನೀವು ನನಗೆ ಡೌಟನ್ನು ಕೇಳ್ಬೋದು. ನಾನು ವಾಯ್ಸ್ ಮೆಸೇಜ್ ಹಾಕಿ ದಯವಿಟ್ಟು ಯಾರು ಫೋನ್ ಮಾಡಬೇಡಿ. ನನಗೆ ಬರೀ ಮೆಸೇಜ್ ಮಾಡಬೇಡಿ. ಡೆಫಿನೆಟ್ಲಿ ಐ ವಿಲ್ ರೆಸ್ಪಾಂಡ್. ಸೊ ಅದಕ್ಕೆ ಇದು ಹರಿಕಥಾನುಸಾರದ ಗ್ರಂಥವನ್ನು ವಿಶೇಷವಾಗಿ ಪ್ರಸಾರ ಆಗಲಿ ಅಂತ ಉದ್ದೇಶದಿಂದ ಮಾಡ್ತಾಯಿದ್ದೇನೆ. ಇದಕ್ಕೆ ಶ್ರೀ ಶ್ರೀ ಸತ್ಯಾತ್ಮ ಶ್ರೀಪಾದಗಳ ವಿಶೇಷ ಅನುಗ್ರಹವೂ ಇದೆ. ಅವರು ಆಶೀರ್ವಾದನೂ ಮಾಡಿದ್ದಾರೆ. ಅದರ ಪ್ರಕಾರ ನಾನು ಮಾಡೋದು ಪ್ರಯತ್ನ ಭಗವಂತ ಮಾಡುತ್ತೆ. ನಾನು ಮಾಡೋದೇನು ಪ್ರಯತ್ನ ಇಲ್ಲ. ನನ್ನ ಪ್ರಯತ್ನ ಅಷ್ಟೇ. ಅದು ಭಗವಂತನೇ ನುಡಿಸ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ. ಏನು ಸಂಧಾಪೂರ್ವಕ ಮಾಡ್ತಾಯಿದ್ದೇನೆ. ದಯವಿಟ್ಟು ಎಲ್ಲರೂ ಹೆಚ್ಚು ದಿನ ನೋಡೋಕ್ಕೆ ಪ್ರಯತ್ನ ಪಡಿ. ನಿಮಗೆ ಸುತ್ತಮುತ್ತ ಜನಕ್ಕೇನು ಇದನ್ನು ಪಾರಾಯಣ ಮಾಡಲಿಕ್ಕೆ ಹತ್ತಿರಿ. ನೀವು ಇದ್ದು ಅದರಿಂದ ನಿಮಗೂ ಫಲ ಇರ್ತದೆ. ನೀವು ಹೇಳಿದ್ರಿಂದ ಯಾರಾದರೂ ಪಾರಾಯಣ ಮಾಡ್ತಾ ಇದ್ದರೆ ಅವ್ರು ಮಾಡಿದಂಥ ಪುಣ್ಯಕರ್ಮದಲ್ಲಿ ನಿಮಗೂ ಶೇರ್ ಇರ್ತದೆ. ಸೊ ನಿಮ್ಮ ಪುಣ್ಯಕರ್ಮ ಕೂಡ ಬೆಳೀತದೆ. ಅದರಿಂದ ನಿಮ್ಮದು ಅಧ್ಯಯನ ಬೆಳೀತದೆ, ಪಾರಾಯಣ ಬೆಳೀತದೆ, ಅಧ್ಯಯನ ಬೆಳೀತದೆ. ಬಹಳ ಶ್ರೇಷ್ಠವಾದಂಥ ಗ್ರಂಥ. ದಯವಿಟ್ಟು ಎಲ್ಲರೂ ಅದನ್ನು ಫಾಲೋ ಮಾಡಬೇಕು ಅಂತ ಒಂದು ಗುರುಗಳ ಅನುಗ್ರಹದಿಂದ ಇದನ್ನು ಪ್ರಸಾರ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನೀವು ಎಲ್ಲರೂ ಪ್ರಯತ್ನ ಪಡಿ. ನಾ ಹಂಕರ್ತ ಹರಿಕರ್ತ ಹರಿಪ್ರೇರಣೆಯ ಹರಿಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣಮಸ್ತು.